ಪೂಜೆ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರೋದು. ಈಗ ಲಾಡ್ಲೆ ಮಶಾಕ್ ದರ್ಗಾದ ಲಿಂಗಕ್ಕೆ ಪೂಜೆ ಮಾಡಲಾಗ್ತಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಶಿವಲಿಂಗಕ್ಕೆ 10ಕ್ಕೂ ಹೆಚ್ಚು ಹಿಂದೂಗಳು ಪೂಜೆಯನ್ನ ಮಾಡುತ್ತಿದ್ದಾರೆ. ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಪೂಜೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಲಾಡ್ಲೆ ಮಶಾಕ್ ದರ್ಗಾ ಸುತ್ತ ಸಾಕಿ ಪಹರೆ ಸುತ್ತುವರೆದಿದೆ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ಶಿವಲಿಂಗಕ್ಕೆ ರಾಘವ ಚೈತನ್ಯ ಲಿಂಗ ಅಂತ ಹೇಳಿ ಕರೀತಾರೆ. ಶಿವಲಿಂಗಕ್ಕೆ ಪೂಜೆಯನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಓಂ ಪ್ರಕಾಶ್, ಆಲ್ರೆಡಿ 10 ಜನ ಒಳಗಡೆ ಎಂಟ್ರಿ, ಅದು ಕೂಡ ಶ್ರೀಗಳ ನೇತೃತ್ವದಲ್ಲಿ. ಕೋರ್ಟ್ಗೆ ಎಷ್ಟು ಜನ ಹೋಗ್ತಾರೆ, ಯಾರು ಹೋಗ್ತಾರೆ, ಅದರೆಲ್ಲದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟೆ ಒಳಗಡೆ ಹೋಗೋದಕ್ಕೆ ಅವಕಾಶ ಇತ್ತು. ಅದರಂತೆ 10 ಜನ ಹೋಗಿದ್ದಾರೆ ಅಂತ. ಯಾರೆಲ್ಲ ಇದ್ದಾರೆ, ಆಲ್ರೆಡಿ ಪೂಜೆ ಸಲ್ಲಿಕೆ ಆಯ್ತಾ, ಅಲ್ಲಿನ ಪರಿಸ್ಥಿತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಶ್ರುತಿ, ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಕೋರ್ಟ್ 15 ಜನರಿಗೆ ಅನುಮತಿಯನ್ನ ನೀಡಿತ್ತು. ಕಳೆದ ಬಾರಿ 15 ಜನರು ಕೂಡ ಹೋಗಿ ಪೂಜೆಯನ್ನ ಸಲ್ಲಿಸಿ ವಾಪಸ್ ಆಗಿದ್ರು. ಅದರಂತೆ ಕಳೆದ ಬಾರಿ ಯಾರೆಲ್ಲ ಹೋಗಿ ಪೂಜೆಯನ್ನ ಸಲ್ಲಿಸಿದ್ರು, ಈ ಬಾರಿಯೂ ಕೂಡ ಅವರೇ 15 ಜನರಿಗೆ ನ್ಯಾಯಾಲಯ ಅನುಮತಿಯನ್ನ ನೀಡಿತ್ತು. ಆದರೆ ಕಳೆದ ಬಾರಿ 15 ಜನರಲ್ಲಿದ್ದಂತ ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ ಅವರನ್ನ ಹೊರತುಪಡಿಸಿ ಈ ಬಾರಿ ಅರ್ಜಿ ಹಾಕಿದಂತ ಸಿದ್ದರಾಮ್ ಹಿರೇಮಠ್ ಅನ್ನುವಂತವರನ್ನ ಆಡ್ ಮಾಡಿ 15 ಜನರ ಹೆಸರು ಸೇರ್ಪಡೆ ಮಾಡಿತ್ತು. ಆದ್ರೆ ಕಳೆದ ಬಾರಿಯ ಹೋಗಿ ಪೂಜೆ ಮಾಡಿದಂತ ಸಂದರ್ಭದಲ್ಲಿದ್ದಂತ ಕೆಲವೊಂದಷ್ಟು ಬಿಜೆಪಿಯ ನಾಯಕರು ಈ ಬಾರಿ ಅವರು ಬರದೇ ಇರೋದಕ್ಕೆ ಆಗದೇ ಇರೋ ಹಿನ್ನೆಲೆಯಲ್ಲಿ ಕೇವಲ 10 ಜನರು ಮಾತ್ರ ಈಗ ಆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ತೆರಳಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಆಳಂದದ ಕಡಗಂಚಿ ಮಠದ ಏನು ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಸಾಕಷ್ಟು ಜನ ಹಿಂದೂ ಮುಖಂಡರು ಕೂಡ ಆ ಒಂದು ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ತೆರಳಿರುವಂತದ್ದು. ಪೂಜೆಗೆ ಬೇಕಾದಂತ ಎಲ್ಲ ಏನು ಸಾಮಗ್ರಿಗಳೇನಿದೆ ಅದೆಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ಈಗಾಗಲೇ ಒಳಗಡೆ ಪೂಜೆ ಕೂಡ ಆರಂಭ ಆಗಿರುವಂತಹ ಒಂದು ಮಾಹಿತಿ ತಿಳಿದು ಬಂದಿರುವಂತದ್ದು. ಅಂದ್ರೆ ಬಹಳ ಪ್ರಮುಖವಾಗಿ ಆ ಒಂದು ರಾಘವ ಚೈತನ್ಯರ ಸಮಾಧಿಯ ಮೇಲೆ ಏನೊಂದು ಶಿವಲಿಂಗ ಇದೆ, ಸೊ ಆ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಈ ಒಂದು ಗೇಟ್ ಏನು ಈಗ ನಾನು ತೋರಿಸ್ತಾ ಇದ್ದೀನಿ, ಇದೇ ಒಂದು ದ್ವಾರದ ಮೂಲಕ 10 ಜನರು ಕೂಡ ಒಳಗಡೆ ತೆರಳಿರುವಂತದ್ದು. ಪೂಜೆ ಸಲ್ಲಿಸಿ ಇದೇ ಗೇಟ್ ಮುಖಾಂತರ ಅವರು ವಾಪಸ್ ಬರಬೇಕಾಗುತ್ತೆ. ಬಹಳ ಪ್ರಮುಖವಾಗಿ ಕೋರ್ಟ್ ಆದೇಶ ಮಾಡಿದಂತೆ ಅವರ ಎಂಟ್ರಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರು ಪ್ರತಿಯೊಬ್ಬರ ಏನು ಹೆಸರು ಮತ್ತೆ ಅವರ ಆಧಾರ್ ಕಾರ್ಡ್ ಎಲ್ಲವನ್ನೂ ಕೂಡ ಪರಿಶೀಲನೆಯನ್ನ ನಡೆಸಿಯೇ ಅವರನ್ನ ಒಳಗಡೆ ಬಿಟ್ಟಿರುವಂತದ್ದು. ಇನ್ನು ಒಳಗಡೆ ಪೂಜೆಗೆ ತೆರಳಿದಂತಹ ಸಂದರ್ಭದಲ್ಲಿ ಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ಆದೇಶ ಮಾಡಿರುವಂತದ್ದು. ಯಾವುದೇ ರೀತಿಯಾದಂತಹ ಅಲ್ಲಿ ಸ್ಟ್ರಕ್ಚರ್ ಅನ್ನ ನಿರ್ಮಾಣ ಮಾಡುವಂತ ಕೆಲಸ ಮಾಡಬಾರದು, ಕೇವಲ ಪೂಜೆಯನ್ನ ಮಾಡಬೇಕು ಅನ್ನುವಂತ ಒಂದು ಸ್ಪಷ್ಟ ಆದೇಶವನ್ನ ನೀಡಿರುವಂತದ್ದು. ಅದರಂತೆ ಪೂಜೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಪೂಜೆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಕೂಡ ನಡಿಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಳಗಡೆ ಕೂಡ ಸಾಕಷ್ಟು ಜನ ಪೊಲೀಸರು ಇರುವಂತದ್ದು. ಹಿರಿಯ ಅಧಿಕಾರಿಗಳು ಅಂದ್ರೆ ಈ ಡಿಐಜಿ ಆದಂತಹ ಅಜಯ್ ಇಲೋರಿ, ಎಸ್ಪಿ ಅವರು ಎಲ್ಲರೂ ಕೂಡ ಒಳಗಡೆ ಇರುವಂತದ್ದು. ಅದರ ಜೊತೆಗೆ ಏನು ಡ್ರೋನ್ ಕ್ಯಾಮೆರಾದ ಮೂಲಕ ಕಣ್ಗಾವಲನ್ನ ಕೂಡ ಇಟ್ಟಿರುವಂತದ್ದು. ಇನ್ನು ಮತ್ತೊಂದು ಕಡೆ ಈ ಲಾಡ್ಲೆ ಮಶಾಕ್ ದರ್ಗಾದ ಹೊರಭಾಗದಲ್ಲೂ ಕೂಡ ಸಾಕಷ್ಟು ಜನ ಪೊಲೀಸರು ಕೂಡ ಏನು ಬಂದೋಬಸ್ತಲ್ಲಿ ಇರುವಂತದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವಂತದ್ದು. ಈಗ ಸದ್ಯ ಒಳಗಡೆ ಏನು 10 ಜನ ಹಿಂದೂ ಮುಖಂಡರು ಮತ್ತೆ ಕಡಗಂಚಿಯ ವೀರಭದ್ರ ಶಿವಾಚಾರ್ಯರು ಏನು ತೆರಳಿ ಪೂಜೆಯನ್ನ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಸುಮಾರು 1 ಗಂಟೆಗಳ ಕಾಲ ಈ ಒಂದು ನಿರಂತರವಾಗಿ ಪೂಜಾ ಕಾರ್ಯ ಕೂಡ ನಡೆಯುತ್ತೆ. ಅಲ್ಲಿ ಅಂದ್ರೆ 2022ರಲ್ಲಿ ಏನು ಆ ರಾಘವ ಚೈತನ್ಯರ ಶಿವಲಿಂಗಕ್ಕೆ ಅಪವಿತ್ರ ಆಗಿತ್ತು ಅನ್ನುವಂತಹ ಹಿನ್ನೆಲೆಯಲ್ಲಿ ಮಲಮೂತ್ರ ಎಸಗಿ ಅಪವಿತ್ರ ಮಾಡಿದ್ರು. ಅದಾದ ಬಳಿಕ ಗಂಗಾ ಜಲವನ್ನ ತಂದು ಅದನ್ನ ಶುದ್ಧೀಕರಣ ಮಾಡಿ ಪೂಜೆ ಮಾಡುವಂತ ಕೆಲಸ ನಡೀತಾ ಇತ್ತು. ಸೊ ಅಲ್ಲಿಂದ ಈವರೆಗೂ ಕೂಡ ಅದೇ ರೀತಿಯಾದಂತಹ ಸಾಕಷ್ಟು ಪೂಜೆಗಳು ಕೂಡ ಒಳಗಡೆ ಏನು ಆ ರಾಘವ ಚೈತನ್ಯರ ಶಿವಲಿಂಗಕ್ಕೆ ನಡೆಯುತ್ತೆ. ಸೊ ಎಲ್ಲರೂ ಕೂಡ ಬಹಳ ಪ್ರಮುಖವಾಗಿ ಏನಂತಂದ್ರೆ ಇವತ್ತು ಶಿವರಾತ್ರಿ ಹಬ್ಬದಂದು ಹಿಂದೂಗಳು ಅದರಲ್ಲೂ ಕೂಡ ಶಿವನ ಧ್ಯಾನವನ್ನ ಮಾಡ್ತಾರೆ, ಶಿವನಿಗೆ ಪೂಜೆಯನ್ನ ಮಾಡ್ತಾರೆ. ಸೊ ಹಾಗಾಗಿ ಈ ರಾಘವ ಚೈತನ್ಯರ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಬೇಕು ಅಂತೇಳಿ ಕೋರ್ಟ್ ಮೊರೆ ಹೋಗಿದ್ರು. ಅದರಂತೆ ಕೋರ್ಟ್ ಕೂಡ ಅವಕಾಶ ನೀಡಿತು. ಅಂದ್ರೆ 2 ರಿಂದ 6 ಗಂಟೆವರೆಗೂ ಕೂಡ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ನೀಡಿದಂತ ಹಿನ್ನೆಲೆಯಲ್ಲಿ ಇದೀಗ ಹಿಂದೂಗಳು 10 ಜನ ಮುಖಂಡರು ಏನು ತೆರಳಿ ಪೂಜೆಯನ್ನ ಮಾಡ್ತಾ ಇರುವಂತದ್ದು. ಶ್ರುತಿ. ಓಕೆ ಓಂ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರೋದು. ಈಗ ಲಾಡ್ಲೆ ಮಶಾಕ್ ದರ್ಗಾದ ಲಿಂಗಕ್ಕೆ ಪೂಜೆ ಮಾಡಲಾಗ್ತಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಶಿವಲಿಂಗಕ್ಕೆ 10ಕ್ಕೂ ಹೆಚ್ಚು ಹಿಂದೂಗಳು ಪೂಜೆಯನ್ನ ಮಾಡುತ್ತಿದ್ದಾರೆ. ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಪೂಜೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಲಾಡ್ಲೆ ಮಶಾಕ್ ದರ್ಗಾ ಸುತ್ತ ಸಾಕಿ ಪಹರೆ ಸುತ್ತುವರೆದಿದೆ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ಶಿವಲಿಂಗಕ್ಕೆ ರಾಘವ ಚೈತನ್ಯ ಲಿಂಗ ಅಂತ ಹೇಳಿ ಕರೀತಾರೆ. ಶಿವಲಿಂಗಕ್ಕೆ ಪೂಜೆಯನ್ನ ಮಾಡಲಾಗ್ತಾ ಇದೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಓಂ ಪ್ರಕಾಶ್, ಆಲ್ರೆಡಿ 10 ಜನ ಒಳಗಡೆ ಎಂಟ್ರಿ, ಅದು ಕೂಡ ಶ್ರೀಗಳ ನೇತೃತ್ವದಲ್ಲಿ. ಕೋರ್ಟ್ಗೆ ಎಷ್ಟು ಜನ ಹೋಗ್ತಾರೆ, ಯಾರು ಹೋಗ್ತಾರೆ, ಅದರೆಲ್ಲದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟೆ ಒಳಗಡೆ ಹೋಗೋದಕ್ಕೆ ಅವಕಾಶ ಇತ್ತು. ಅದರಂತೆ 10 ಜನ ಹೋಗಿದ್ದಾರೆ ಅಂತ. ಯಾರೆಲ್ಲ ಇದ್ದಾರೆ, ಆಲ್ರೆಡಿ ಪೂಜೆ ಸಲ್ಲಿಕೆ ಆಯ್ತಾ, ಅಲ್ಲಿನ ಪರಿಸ್ಥಿತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಶ್ರುತಿ, ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಕೋರ್ಟ್ 15 ಜನರಿಗೆ ಅನುಮತಿಯನ್ನ ನೀಡಿತ್ತು. ಕಳೆದ ಬಾರಿ 15 ಜನರು ಕೂಡ ಹೋಗಿ ಪೂಜೆಯನ್ನ ಸಲ್ಲಿಸಿ ವಾಪಸ್ ಆಗಿದ್ರು. ಅದರಂತೆ ಕಳೆದ ಬಾರಿ ಯಾರೆಲ್ಲ ಹೋಗಿ ಪೂಜೆಯನ್ನ ಸಲ್ಲಿಸಿದ್ರು, ಈ ಬಾರಿಯೂ ಕೂಡ ಅವರೇ 15 ಜನರಿಗೆ ನ್ಯಾಯಾಲಯ ಅನುಮತಿಯನ್ನ ನೀಡಿತ್ತು. ಆದರೆ ಕಳೆದ ಬಾರಿ 15 ಜನರಲ್ಲಿದ್ದಂತ ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ ಅವರನ್ನ ಹೊರತುಪಡಿಸಿ ಈ ಬಾರಿ ಅರ್ಜಿ ಹಾಕಿದಂತ ಸಿದ್ದರಾಮ ಹಿರೇಮಠ್ ಅನ್ನುವಂತವರನ್ನ ಆಡ್ ಮಾಡಿ 15 ಜನರ ಹೆಸರು ಸೇರ್ಪಡೆ ಮಾಡಿತ್ತು. ಆದ್ರೆ ಕಳೆದ ಬಾರಿಯ ಹೋಗಿ ಪೂಜೆ ಮಾಡಿದಂತ ಸಂದರ್ಭದಲ್ಲಿದ್ದಂತ ಕೆಲವೊಂದಷ್ಟು ಬಿಜೆಪಿಯ ನಾಯಕರು ಈ ಬಾರಿ ಅವರು ಬರದೇ ಇರೋದಕ್ಕೆ ಆಗದೇ ಇರೋ ಹಿನ್ನೆಲೆಯಲ್ಲಿ ಕೇವಲ 10 ಜನರು ಮಾತ್ರ ಈಗ ಆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ತೆರಳಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಆಳಂದದ ಕಡಗಂಚಿ ಮಠದ ಏನು ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಸಾಕಷ್ಟು ಜನ ಹಿಂದೂ ಮುಖಂಡರು ಕೂಡ ಆ ಒಂದು ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ತೆರಳಿರುವಂತದ್ದು. ಪೂಜೆಗೆ ಬೇಕಾದಂತ ಎಲ್ಲ ಏನು ಸಾಮಗ್ರಿಗಳೇನಿದೆ ಅದೆಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ಈಗಾಗಲೇ ಒಳಗಡೆ ಪೂಜೆ ಕೂಡ ಆರಂಭ ಆಗಿರುವಂತಹ ಒಂದು ಮಾಹಿತಿ ತಿಳಿದು ಬಂದಿರುವಂತದ್ದು. ಅಂದ್ರೆ ಬಹಳ ಪ್ರಮುಖವಾಗಿ ಆ ಒಂದು ರಾಘವ ಚೈತನ್ಯರ ಸಮಾಧಿಯ ಮೇಲೆ ಏನೊಂದು ಶಿವಲಿಂಗ ಇದೆ, ಸೊ ಆ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಈ ಒಂದು ಗೇಟ್ ಏನು ಈಗ ನಾನು ತೋರಿಸ್ತಾ ಇದ್ದೀನಿ, ಇದೇ ಒಂದು ದ್ವಾರದ ಮೂಲಕ ಆ 10 ಜನರು ಕೂಡ ಒಳಗಡೆ ತೆರಳಿರುವಂತದ್ದು. ಪೂಜೆ ಸಲ್ಲಿಸಿ ಇದೇ ಗೇಟ್ ಮುಖಾಂತರ ಅವರು ವಾಪಸ್ ಬರಬೇಕಾಗುತ್ತೆ. ಬಹಳ ಪ್ರಮುಖವಾಗಿ ಕೋರ್ಟ್ ಆದೇಶ ಮಾಡಿದಂತೆ ಅವರ ಎಂಟ್ರಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರು ಪ್ರತಿಯೊಬ್ಬರ ಏನು ಹೆಸರು ಮತ್ತೆ ಅವರ ಆಧಾರ್ ಕಾರ್ಡ್ ಎಲ್ಲವನ್ನೂ ಕೂಡ ಪರಿಶೀಲನೆಯನ್ನ ನಡೆಸಿಯೇ ಅವರನ್ನ ಒಳಗಡೆ ಬಿಟ್ಟಿರುವಂತದ್ದು. ಇನ್ನು ಒಳಗಡೆ ಪೂಜೆಗೆ ತೆರಳಿದಂತಹ ಸಂದರ್ಭದಲ್ಲಿ ಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ಆದೇಶ ಮಾಡಿರುವಂತದ್ದು. ಯಾವುದೇ ರೀತಿಯಾದಂತಹ ಅಲ್ಲಿ ಸ್ಟ್ರಕ್ಚರ್ ಅನ್ನ ನಿರ್ಮಾಣ ಮಾಡುವಂತ ಕೆಲಸ ಮಾಡಬಾರದು, ಕೇವಲ ಪೂಜೆಯನ್ನ ಮಾಡಬೇಕು ಅನ್ನುವಂತ ಒಂದು ಸ್ಪಷ್ಟ ಆದೇಶವನ್ನ ನೀಡಿರುವಂತದ್ದು. ಅದರಂತೆ ಪೂಜೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಪೂಜೆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಕೂಡ ನಡಿಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಳಗಡೆ ಕೂಡ ಸಾಕಷ್ಟು ಜನ ಪೊಲೀಸರು ಇರುವಂತದ್ದು. ಹಿರಿಯ ಅಧಿಕಾರಿಗಳು ಅಂದ್ರೆ ಈ ಡಿಐಜಿ ಆದಂತಹ ಅಜಯ್ ಇಲೋರಿ, ಎಸ್ಪಿ ಅವರು ಎಲ್ಲರೂ ಕೂಡ ಒಳಗಡೆ ಇರುವಂತದ್ದು. ಅದರ ಜೊತೆಗೆ ಏನು ಡ್ರೋನ್ ಕ್ಯಾಮೆರಾದ ಮೂಲಕ ಕಣ್ಗಾವಲನ್ನ ಕೂಡ ಇಟ್ಟಿರುವಂತದ್ದು. ಇನ್ನು ಮತ್ತೊಂದು ಕಡೆ ಈ ಲಾಡ್ಲೆ ಮಶಾಕ್ ದರ್ಗಾದ ಹೊರಭಾಗದಲ್ಲೂ ಕೂಡ ಸಾಕಷ್ಟು ಜನ ಪೊಲೀಸರು ಕೂಡ ಏನು ಬಂದೋಬಸ್ತಲ್ಲಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿರುವಂತದ್ದು. ಈಗ ಸದ್ಯ ಒಳಗಡೆ ಏನು 10 ಜನ ಹಿಂದೂ ಮುಖಂಡರು ಮತ್ತೆ ಕಡಗಂಚಿಯ ವೀರಭದ್ರ ಶಿವಾಚಾರ್ಯರು ಏನು ತೆರಳಿ ಪೂಜೆಯನ್ನ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಸುಮಾರು 1 ಗಂಟೆಗಳ ಕಾಲ ಈ ಒಂದು ನಿರಂತರವಾಗಿ ಪೂಜಾ ಕಾರ್ಯ ಕೂಡ ನಡೆಯುತ್ತೆ. ಅಲ್ಲಿ ಅಂದ್ರೆ 2022ರಲ್ಲಿ ಏನು ಆ ರಾಘವ ಚೈತನ್ಯರ ಶಿವಲಿಂಗಕ್ಕೆ ಅಪವಿತ್ರ ಆಗಿತ್ತು ಅನ್ನುವಂತಹ ಹಿನ್ನೆಲೆಯಲ್ಲಿ ಮಲಮೂತ್ರ ಎಸಗಿ ಅಪವಿತ್ರ ಮಾಡಿದ್ರು. ಅದಾದ ಬಳಿಕ ಗಂಗಾ ಜಲವನ್ನ ತಂದು ಅದನ್ನ ಶುದ್ಧೀಕರಣ ಮಾಡಿ ಪೂಜೆ ಮಾಡುವಂತ ಕೆಲಸ ನಡೀತಾ ಇತ್ತು. ಸೊ ಅಲ್ಲಿಂದ ಈವರೆಗೂ ಕೂಡ ಅದೇ ರೀತಿಯಾದಂತಹ ಸಾಕಷ್ಟು ಪೂಜೆಗಳು ಕೂಡ ಒಳಗಡೆ ಏನು ಆ ರಾಘವ ಚೈತನ್ಯರ ಶಿವಲಿಂಗಕ್ಕೆ ನಡೆಯುತ್ತೆ. ಸೊ ಎಲ್ಲರೂ ಕೂಡ ಬಹಳ ಪ್ರಮುಖವಾಗಿ ಏನಂತಂದ್ರೆ ಇವತ್ತು ಶಿವರಾತ್ರಿ ಹಬ್ಬದಂದು ಹಿಂದೂಗಳು ಅದರಲ್ಲೂ ಕೂಡ ಶಿವನ ಧ್ಯಾನವನ್ನ ಮಾಡ್ತಾರೆ, ಶಿವನಿಗೆ ಪೂಜೆಯನ್ನ ಮಾಡ್ತಾರೆ. ಸೊ ಹಾಗಾಗಿ ಈ ರಾಘವ ಚೈತನ್ಯರ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಬೇಕು ಅಂತೇಳಿ ಕೋರ್ಟ್ ಮೊರೆ ಹೋಗಿದ್ರು. ಅದರಂತೆ ಕೋರ್ಟ್ ಕೂಡ ಅವಕಾಶ ನೀಡಿತು. ಅಂದ್ರೆ 2 ರಿಂದ 6 ಗಂಟೆವರೆಗೂ ಕೂಡ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ನೀಡಿದಂತ ಹಿನ್ನೆಲೆಯಲ್ಲಿ ಇದೀಗ ಹಿಂದೂಗಳು 10 ಜನ ಮುಖಂಡರು ಏನು ತೆರಳಿ ಪೂಜೆಯನ್ನ ಮಾಡ್ತಾ ಇರುವಂತದ್ದು. ಶ್ರುತಿ. ಓಕೆ ಓಂ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.